Hello, dear students. This is Manjunath R, Assistant Professor, Department of Management. I am teaching you Export Management of 5th semester BBA, which comes under Mangalore University. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿನಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಅಸಮತೋಲನ ಉಂಟು ಮಾಡಲಿಕ್ಕೆ ಯಾವ್ಯಾವುದು ಮುಖ್ಯವಾದ ಕಾರಣಗಳು ಅಂತ ಚರ್ಚೆ ಮಾಡಿದ್ವಿ. ಈ ಸೆಷನ್ ನಲ್ಲಿ session number 9 deals with methods to correct disequilibrium in balance of payment. Very particularly, we are discussing about automatic measures. ಈ ಯೂನಿಟಿನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ ಟು ಮೇಕ್ ಸ್ಟೂಡೆಂಟ್ಸ್ ಫೆಮಿಲರೈಸ್ ವಿತ್ ದಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಈ ಸೆಷನ್ನಿನ ಔಟ್ಕಮ್ಸ್ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ನೋ ದಿ ಮೆಥಡ್ಸ್ ಆಫ್ correction of balance of payment disequilibrium. Methods to correct disequilibrium in balance of payment. Dear students, let's understand what are the different methods in order to correct disequilibrium in balance of payment. ಮುಖ್ಯವಾಗಿ ಎರಡು ಮೆಥಡ್ಸ್ ಬರ್ತವೆ. ನಂಬರ್ 1 ಆಟೋಮ್ಯಾಟಿಕ್ ಮೆಜರ್ಸ್, ನಂಬರ್ 2 ಡೆಲಿಬರೇಟ್ ಮೆಜರ್ಸ್. ನಾವು ಈ ಸೆಷನ್ ನಲ್ಲಿ ಸಂಕ್ಷಿಪ್ತವಾಗಿ ಆಟೋಮ್ಯಾಟಿಕ್ ಮೆಜರ್ಸ್ ಹೇಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಸಮತೋಲನವನ್ನ ನಿವಾರಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ನೋಡೋಣ. ಆಟೋಮ್ಯಾಟಿಕ್ ಮೆಜರ್ಸ್ ಅಲ್ಲಿ ಮೊದಲನೆಯದು ಪ್ರೈಸ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್. ದಿಸ್ ಮೆಕಾನಿಸಮ್ ಕ್ಯಾನ್ ಬಿ ಯೂಸ್ಡ್ ಈದರ್ ಅಂಡರ್ ಗೋಲ್ಡ್ ಸ್ಟ್ಯಾಂಡರ್ಡ್ ಆರ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ಇಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಹಾಗೂ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಈ ಎರಡು ಮೆಕಾನಿಸಮ್ ನಲ್ಲಿ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಆಟೋಮೆಟಿಕ್ ಆಗಿ ಹೇಗೆ ಕರೆಕ್ಟ್ ಮಾಡಬಹುದು ಅನ್ನೋದನ್ನ ಈಗ ಡಿಸ್ಕಸ್ ಮಾಡೋಣ. ಅಂಡ್ ಗೋಲ್ಡ್ ಸ್ಟ್ಯಾಂಡರ್ಡ್ ಮೆಥಡ್ ಆರ್ ಮೆಕಾನಿಸಮ್, ದ ಡೆಫಿಸಿಟ್ ಇನ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ leads to an outflow of gold from the country, leading to decrease in the money supply, which leads to fall in the domestic price level. ಯಾವಾಗ ಡೊಮೆಸ್ಟಿಕ್ ಪ್ರೈಸ್ ಲೆವೆಲ್ ಕಡಿಮೆ ಆಗುತ್ತೋ ಆಗ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಡಿಸಿಕ್ವಿಲಿಬ್ರಿಯಂ ಇದ್ದಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಅದನ್ನ ಆಟೋಮೆಟಿಕ್ ಆಗಿ ಕರೆಕ್ಷನ್ ಮಾಡಬಹುದು. ಅಂಡರ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಮೆಕಾನಿಸಮ್, deficit in the balance of payment is automatically corrected by depreciation of the currency of the country. Flexible exchange rate mechanism ನಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಡೆಫಿಸಿಟ್ ಇದ್ದಾಗ ಕರೆನ್ಸಿ ವ್ಯಾಲ್ಯೂನ ಡಿವ್ಯಾಲ್ಯೂ ಮಾಡಿ ಡಿಪ್ರಿಸಿಯೇಟ್ ಮಾಡಿ ಆಟೋಮೆಟಿಕ್ ಆಗಿ ನಾವು ಕರೆಕ್ಷನ್ ಮಾಡಬಹುದು. ಸೆಕೆಂಡ್ ಮೆಜರ್ ಈಸ್ ಇಂಟ್ರೆಸ್ಟ್ ರೇಟ್ ಅಡ್ಜಸ್ಟ್ಮೆಂಟ್. Under this method, when there is a deficit in the balance of payment, high rate of interest encourages investors to invest in domestic country by withdrawing their funds from abroad and vice versa. ಈ ಇಂಟ್ರೆಸ್ಟ್ ರೇಟ್ ಅಡ್ಜಸ್ಟ್ಮೆಂಟ್ ಏನ್ ಹೇಳುತ್ತಪ್ಪ ಅಂದ್ರೆ, when there is a deficit in the balance of payment, high rate of interest encourages investors to invest in domestic country. ನಾವ್ ಯಾವಾಗ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್ಗೆ ಜಾಸ್ತಿ ಇಂಟ್ರೆಸ್ಟ್ ನ ಆಫರ್ ಮಾಡ್ತೀವೋ ಆಗ ನಮ್ಗೆ ಫಂಡ್ಸ್ ಇನ್ಫ್ಲೋ ಆಗುತ್ತೆ. ಜಾಸ್ತಿ ಫಂಡ್ಸ್ ಇನ್ಫ್ಲೋ ಆದಾಗ ನಮ್ಮ ಸರ್ಪ್ಲಸ್ ಜಾಸ್ತಿ ಆಗುತ್ತೆ, ಡೆಫಿಸಿಟ್ ಕಡಿಮೆ ಆಗುತ್ತೆ. ಇನ್ಕಮ್ ಅಡ್ಜಸ್ಟ್ಮೆಂಟ್, an increase in the value of exports causes an increase in the income of the people engaged in export industries. ಇದು ಸಹ ಆಟೋಮೆಟಿಕ್ ಆಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿರುವಂತಹ ಡೆಫಿಸಿಟ್ ನ ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹೇಗೆ ಅಂದ್ರೆ, ಒಂದು ದೇಶದಲ್ಲಿನ ನಾಗರಿಕರ ಆದಾಯ ಹೆಚ್ಚಿಗೆ ಆದಂಗೆ ಅವರು ಏನ್ ಮಾಡ್ತಾರೆ ಅಂದ್ರೆ, ದೇ ಸ್ಟಾರ್ಟ್ ಬೈಯಿಂಗ್ ಮೋರ್ ಅಂಡ್ ಮೋರ್ ಗೂಡ್ಸ್ ಅಂಡ್ ಎಕ್ಸೆಸ್ ಪ್ರೊಡಕ್ಷನ್ ಆಗಿದಾಗ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ ಮಾಡಿ ಏನ್ ಡೆಫಿಸಿಟ್ ಇದೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಅದನ್ನ ಕರೆಕ್ಷನ್ ಮಾಡಬಹುದು. ಕ್ಯಾಪಿಟಲ್ ಫ್ಲೋಸ್, ಚೇಂಜಸ್ ಇನ್ ಇಂಟ್ರೆಸ್ಟ್ ರೇಟ್ಸ್ ಎನ್ಕರೇಜಸ್ a flow of capital between deficit and surplus countries,
which will contribute to the restoration of equilibrium in balance of payment. Thank you, dear students.